ಎಲ್ಲರಿಗೂ ನನ್ನ ನಮಸ್ಕಾರಗಳು. ಅಜ್ಜಿ ತಾತಂದಿರಿಗೂ, ಮಾತಾ ಭಗಿನಿಯರಿಗೂ, ಅಣ್ಣ ತಮ್ಮಂದಿರಿಗೂ, ಪುಟಾಣಿ ಮಕ್ಕಳಿಗೂ ಗೀತಾ ಹೆಗಡೆ ಕಥಾಮಾಲಯಕ್ಕೆ ಸ್ವಾಗತ ಸುಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಸತಿ ಅನುಸೂಯಳ ಪಾತಿವ್ರತ್ಯವನ್ನು ಹೊಗಳಿದ್ದೇ ಹೊಗಳಿದ್ದು ಯಾರು? ತ್ರಿಮೂರ್ತಿಯರ ಪತ್ನಿಯರು. ಯಾಕಂತಂದರೆ ತಮ್ಮ ಗಂಡಂದಿರನ್ನೇ ಮಕ್ಕಳನ್ನಾಗಿ ಮಾಡಿದ್ರಲ್ವ ಅವಳು, ಆ ಉದ್ದೇಶಕ್ಕೋಸ್ಕರ. ಅವರಿಗೆ ಸ್ವಲ್ಪ ತ್ರಿಮೂರ್ತಿಯರ ಪತ್ನಿ ಸ್ವಲ್ಪ ನಾಚಿಕೆನೂ ಆಯಿತು. ಯಾಕಂತಂದರೆ ಹಿಂದೆ ಒಂದು ದಿನ ನಾರದ ಮಹರ್ಷಿಗಳು ಬಂದು ಹೇಳಿದ್ದೇನು? ಸತಿ ಅನಸೂಯಳ ಪಾತಿವ್ರತ್ಯಕ್ಕೆ ಸಾಟಿ ಇಲ್ಲ, ಮಹಾಪತಿವ್ರತೆ ಅವಳು ಅಂತ ಹೇಳಿದರು. ಆಗ ಇವರೇನು ಮಾಡಿದ್ರು? ತ್ರಿಮೂರ್ತಿಯ ಪತ್ನಿಯರು ತಮ್ಮ ತಮ್ಮ ಗಂಡಂದಿರನ್ನ ಅನಸೂಯಳನ್ನ ಪರೀಕ್ಷೆ ಮಾಡಿ ಬನ್ನಿ ಎಂಬುದಾಗಿ ಹೇಳಿದ್ರು. ಅದೇ ರೀತಿಯಾಗಿ ತ್ರಿಮೂರ್ತಿಗಳು ಋಷಿಯ ವೇಷ ಧರಿಸಿ ಅತ್ರಿಮುನಿಯ ಆಶ್ರಮಕ್ಕೆ ಬಂದಿದ್ರು. ಆಗ ಅನಸೂಯ ಉಪಚರಿಸಿದ್ಲಲ್ವಾ, ಆಗ ತ್ರಿಮೂರ್ತಿಗಳು ಋಷಿ ರೂಪದಲ್ಲಿದ್ದವಂತಹ ತ್ರಿಮೂರ್ತಿಗಳು ಏನು ಕೇಳಿದ್ರು? ವಿವಸ್ತ್ರಳಾಗಿ ಊಟಕ್ಕೆ ಬಡಿಸು. ಆಗ್ತದಾ? ಆಗಲಿಕ್ಕೆ ಉಂಟಾ? ವಿವಸ್ತ್ರಳಾಗಿ ಬಡಿಸಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಆದರೆ ಇವಳು ತನ್ನ ಪಾತಿವ್ರತ್ಯದ ಪ್ರಭಾವದಿಂದ ಅವಳು ತ್ರಿಮೂರ್ತಿಗಳನ್ನು ಮಕ್ಕಳನ್ನಾಗಿ ಮಾಡಿಬಿಟ್ಲು, ಊಟವನ್ನು ಬಡಿಸಿದ್ಲು. ಆ ಕಾರಣಕ್ಕೋಸ್ಕರ ಮೆಚ್ಚಿದೆ ನಿಮ್ಮನ್ನ ಅಂತ ತ್ರಿಮೂರ್ತಿ ಪತ್ನಿಯರು ಹೇಳಿದರು. ಆಗ ಅತ್ರಿಮುನಿಯರು ಹೇಳ್ತಾರೆ, ಪ್ರಿಯೇ ಅನಸೂಯಾದೇವಿ, ಇವರು ಯಾರು ಅಂದ್ಕೊಂಡಿದ್ದೀಯಾ? ತ್ರಿಮೂರ್ತಿಯರ ಪತ್ನಿಯರಿವರು. ಅವಳಿಗೆ ಖುಷಿಯೋ ಖುಷಿ. ತ್ರಿಮೂರ್ತಿಯ ಪತ್ನಿಯರು, ವಂದಿಸಿಕೊಂಡೆ ತಾಯಂದಿರ, ವಂದಿಸಿಕೊಂಡೆ, ತುಂಬ ಸಂತೋಷವಾಯಿತು ಅಂತ ಹೇಳಿದ್ರು. ಆಗ ಅತ್ರಿಮುನಿ ಮತ್ತೆ ಹೇಳಿದ್ರು, ಇಷ್ಟೇ ಅಲ್ಲ, ಮತ್ತೊಂದು ವಿಷಯ ಉಂಟು ಕೇಳು. ಅಲ್ಲಿ ತೊಟ್ಟಿನಲ್ಲಿ 3 ಮಕ್ಕಳು ಇದ್ದಾರಲ್ವಾ, ಆ ಮಕ್ಕಳು ಯಾರು ಅಂತ ಅನ್ಕೊಂಡಿದೀಯಾ? ಅವರು ಸಾಕ್ಷಾತ್ ತ್ರಿಮೂರ್ತಿಗಳು ಶಿಶುವಿನ ರೂಪದಲ್ಲಿ ಮಲಗಿದ್ದಾರೆ. ತ್ರಿಮೂರ್ತಿಗಳ? ಅಯ್ಯೋ, ಎಷ್ಟು ದಿನ ನಾನು ತ್ರಿಮೂರ್ತಿಯರಿಗೆ ಹಾಲು ಉಣಿಸಿದ್ನ? ಅಯ್ಯೋ ನನ್ನ ಭಾಗ್ಯವೇ. ಅವಳಿಗೆ ಮಾತಾಡಲಿಕ್ಕೆ ಆಗಲಿಲ್ಲ. ಅಷ್ಟೊಂದು ಆಶ್ಚರ್ಯದಿಂದ ಕಣ್ಣೀರು ಬಂತು, ಸಂತೋಷದಿಂದ ಕಣ್ಣೀರು ಬಂತು. ಹಾಗೆ ಆಯಿತು ಅವಳಿಗೆ. ಆಗ ತ್ರಿಮುನಿಯರು ಹೇಳಿದರು, ಅನಸೂಯ, ಇವರು ಸಹ ತ್ರಿಮೂರ್ತಿಗಳ ಪತ್ನಿಯರು, ಮಾತಾಡು ಅಂತ ಹೇಳಿದ್ಲು. ಆಗ ತ್ರಿಮೂರ್ತಿಯ ಪತ್ನಿಯರು, ಅಮ್ಮ ತಾಯಿ ಅನಸೂಯಾದೇವಿ, ನಿಮ್ಮ ಗಂಡಂದರು ನಮಗೆ ಕೊಟ್ಟು ಬಿಡಮ್ಮ ಅಂತ ಕೇಳಿದ್ರು. ಆಗ ತ್ರಿಮುನಿಯರು ಹೇಳಿದರು, ಅನಸೂಯ ಒಪ್ಪಿಸು, ಅಲ್ಲಿ ಮಕ್ಕಳಿದಾರಲ್ಲ ಆ ಮಕ್ಕಳನ್ನು ಅವರ ನಿಜ ರೂಪವನ್ನು ಬರೆಸಿ ಅವರಿಗೆ ಒಪ್ಪಿಸಿಬಿಡು. ಯಾಕಂತಂದರೆ ದೇವಲೋಕದಲ್ಲಿ ಅಲ್ಲೋಲಗಲ್ಲೋಲವಾಗಿದೆ, ತ್ರಿಮೂರ್ತಿಗಳು ಅಲ್ಲಿರದೆ, ಹಾಗಾಗಿ ಒಪ್ಪಿಸಿಬಿಡು ಅಂತ. ಇವಳಿಗೆ ಸ್ವಲ್ಪ ಬೇಜಾರವಾಯಿತು. ಆದರೂ ಪತಿವ್ರತೆ ಅಲ್ವಾ, ಗಂಡ ಹೇಳಿದಂತಹ ಮಾತು ವೇದವಾಕ್ಯ, ಪತಿಯೇ ಪರದೈವ ಪಾಲಿಸಿಕೊಂಡು ಬಂದವಳು, ಪಾತಿವ್ರತ್ಯವನ್ನು ಹೆಚ್ಚಿಸಿಕೊಂಡವಳು. ಆಗ ಬೇಸರ ಆದರೂ ಕೂಡ ಅವಳು ಮತ್ತೆ ಪುನಃ ತ್ರಿಮೂರ್ತಿಯರ ನಿಜರೂಪಕ್ಕೆ ತಂದು ಪತ್ನಿಯರಿಗೆ ಒಪ್ಪಿಸಿದ್ಲು. ತುಂಬ ಬೇಸರ ಆಯಿತು ಅವಳು. ಇಷ್ಟು ದಿನ ಲಾಲಿ ಹಾಡಿದ್ಲು, ಮುದ್ದು ಮಾಡಿದ್ಲು, ಇನ್ನು ಯಾರನ್ನ ಮುದ್ದು ಮಾಡ್ತಾಳೆ ಅವಳು? ಪಾಪ ಅಲ್ವಾ? ತುಂಬ ಬೇಜಾರಾಯಿತು ಅವಳಿಗೆ. ಆಗ ತ್ರಿಮೂರ್ತಿಯರು ಹೇಳಿದರು, ಅಮ್ಮ ಅನಸೂಯ, ಯಾಕಮ್ಮ ಬೇಜಾರು ಮಾಡ್ಕೊಂಡಿದ್ದೀಯಾ? ಛೇ ಕೂಡದು. ಇಷ್ಟು ದಿನ ನೀವು ನಮ್ಮನ್ನೇ ಮಕ್ಕಳು ಅಂತ ಲಾಲನೆ ಪಾಲನೆ ಮಾಡಿದೆ ಅಲ್ವಾ, ಹಾಗಾಗಿ ಮುಂದಿನ ದಿನದಲ್ಲಿ ನಿನಗೂ ಸಹ ಮಕ್ಕಳಾಗ್ತವೆ, ಚಿಂತೆ ಮಾಡಬೇಡ, ನಾವಿನ್ನು ಬರುತ್ತೇವೆ ಅಂತ ಹೇಳಿ ಅವರು ಹೊರಟರು. ಹಾಗಾದರೆ ಅನಸೂಯಳಿಗೆ ಮಕ್ಕಳಾಗ್ತಾರಾ ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.